ತ್ರೈಕ ದೇವರ ಸುಮಧುರ ನಾಮದಲ್ಲಿ ನಿಮ್ಮೆಲ್ಲರಿಗೆ ಈ ನೂತನ ವರ್ಷದ ಶುಭಾಶಯಗಳು. ದೇವರು 2025ನೇ ವರ್ಷದಲ್ಲಿ ನಮ್ಮೆಲ್ಲರನ್ನ ಸುರಕ್ಷಿತವಾಗಿ ಕಾಪಾಡಿ ಕೈ ಹಿಡಿದು ನಡೆಸಿ ಯೆಹೋವ ಎಬನೇಜರನಾಗಿ ನಮಗೆ ಇಲ್ಲಿಯವರೆಗೆ ಸಹಾಯ ನೀಡಿ, ನಿನ್ನೆವರೆಗೆ ಸಹಾಯ ನೀಡಿ, ಮಧ್ಯರಾತ್ರಿ 12 ಗಂಟೆಗೆ ನಮ್ಮೆಲ್ಲರನ್ನ ನೂತನ ವರ್ಷಕ್ಕೆ ಕಾಲಿಡುವಂತೆ 2026ನೆಯ ಈ ವರ್ಷಕ್ಕೆ ಕಾಲಿಡುವಂತೆ ದೇವರು ನಮಗೆ ಕೃಪೆ ನೀಡಿದ್ದಕ್ಕಾಗಿ ಆ ದೇವಾದಿ ದೇವನಿಗೆ ಕೋಟಿ ಕೋಟಿ ಸ್ತೋತ್ರವನ್ನು ನಾವು ಸಲ್ಲಿಸೋಣ. ಹೌದು ಪ್ರಿಯರೇ, ಕಳೆದ ವರ್ಷ ನಾವು ಇರುತ್ತೇವೆಯೋ ಇಲ್ಲವೋ, ನಮ್ಮ ಪರಿಸ್ಥಿತಿಗಳೇನೋ, ನಮಗೆ ಬಂದಂಥ ಕಷ್ಟಗಳಲ್ಲಿ, ನಮಗೆ ಬಂದಂಥ ಕಾಯಿಲೆ, ವೇದನೆ, ಕಷ್ಟ, ಕಣ್ಣೀರುಗಳಲ್ಲಿ ನಾವು ಬಹಳಷ್ಟು ಹೋರಾಟ ಮಾಡಿ ಯೇಸು ಸ್ವಾಮಿಯ ಕೃಪೆ, ಯೇಸು ಸ್ವಾಮಿಯ ಪ್ರಸನ್ನತೆ, ಪರಿಶುದ್ಧಾತ್ಮನ ನಡೆಸುವಿಕೆ ನಮ್ಮ ಸಂಗಡ ಇದ್ದುದರಿಂದ ದೇವರು ಇವತ್ತಿನ ದಿವಸ ನಮ್ಮನ್ನ ಈ ನೂತನ ವರ್ಷಕ್ಕೆ ಕಾಲಿಟ್ಟು ಮೊದಲನೇ ದಿವಸದಲ್ಲಿ ಆತನನ್ನ ನಾವು ಜ್ಞಾಪಿಸಿಕೊಂಡು ಆತನ ವಾಕ್ಯದಲ್ಲಿ ನಾವು ಈ ದಿವಸವನ್ನು ಪ್ರಾರಂಭಿಸುವಂತೆ ದೇವರು ಕೊಟ್ಟಂಥ ಮಹಾ ಕೃಪೆಗಾಗಿ ನಾವು ಆತನನ್ನ ಸ್ತುತಿಸೋಣ, ಕೊಂಡಾಡೋಣ. ಪ್ರಿಯರೇ, ದೇವರು ಒಳ್ಳೆಯವನು. ಆತನ ಕೃಪೆ ಯುಗ ಯುಗಕ್ಕೂ, ಆತನ ಸತ್ಯತೆ ತಲತಲಾಂತರಕ್ಕೂ ಇರುವಂಥವುಗಳಾಗಿವೆ. ಅಲ್ಲೆಲೂಯ. ಅದಕ್ಕೆ ದಾವಿದ ಹೇಳಿದ್ನಲ್ವಾ, 34ನೇ ಕೀರ್ತನೆ 8ನೇ ವಚನ, ಯೆಹೋವನು ಸರ್ವೋತ್ತಮನೆಂದು ಅನುಭವದಿಂದ ರುಚಿಸಿ ನೋಡಿರಿ. ಆತನನ್ನು ಆಶ್ರಯಿಸಿಕೊಂಡವರು ಎಷ್ಟೋ ಧನ್ಯರು. ಹೌದು, ಕ್ರಿಸ್ತನ ಮಕ್ಕಳಾದಂಥ ನಾವು ಪ್ರತಿ ದಿವಸ ದೇವರ ಒಳ್ಳೆಯತನವನ್ನು, ಅದ್ಭುತಗಳನ್ನು ನಾವು ಅನುಭವಿಸುವಂಥವರಾಗಿದ್ದೇವೆ. ದೇವರ ನಮ್ಮ ಜೀವಿತದಲ್ಲಿ ಅದ್ಭುತ ಮಾಡಿದ್ದರಿಂದಲೇ ಇವತ್ತಿನ ದಿವಸ ನಾವು ಹೊಸ ವರ್ಷದ ಮೊದಲನೇ ದಿವಸದಲ್ಲಿ ನಾವು ಆತನಿಗೆ ಸನ್ನಿಧಾನದಲ್ಲಿ ಜೀವಿಸುತ್ತಿದ್ದೇವೆ, ಉಸಿರಾಡುತ್ತಿದ್ದೇವೆ. ಹಾಲೆಲೂಯ. ಯಾಕೆಂದರೆ ಎಷ್ಟೋ ನಮ್ಮ ಜೊತೆಗಿದ್ದವರು, ಸಂಬಂಧಿಕರು, ನಮ್ಮ ಸ್ನೇಹಿತರು, ಜೊತೆ ಕೆಲಸ ಮಾಡಿದವರು, ಚಿಕ್ಕ ಪ್ರಾಯದವರು, ದೊಡ್ಡ ಪ್ರಾಯದವರು, ದೊಡ್ಡ ದೊಡ್ಡ ಸೇವಕರುಗಳು, ಅವರ ಸಮಯ 2025ಕ್ಕೆ ಮುಗಿಯಿತು. ಸ್ವಾಮಿ ಅವರನ್ನು ಕರೆದು ಅವರಿಗೆ ಹೇಳಿದ, ಈ ಲೋಕದ ಯಾತ್ರೆ ಸಾಕು ನಿಮಗೆ, ನನ್ನ ಹತ್ತಿರ ಬಂದು ನೀವು ವಿಶ್ರಾಂತಿನ ತೆಗೆದುಕೊಳ್ಳಿರಿ, ವಿಶ್ರಮಿಸಿಕೊಳ್ಳಿರಿ ಎಂಬುದಾಗಿ ಯೇಸು ಸ್ವಾಮಿ ಆಜ್ಞೆ ಮಾಡಿದ್ದರಿಂದ ಅವರು ಈ ಲೋಕದ ಯಾತ್ರೆಯನ್ನು ಮುಗಿಸಿ ಸ್ವಾಮಿ ಬಳಿಗೆ ಹೋಗಿ, ನಾವು ಮರಣ ಅಂತ್ಯ ಎಂಬುದಾಗಿ ಹೇಳುವುದಿಲ್ಲ, ಮರಣ ಅದು ಸ್ವರ್ಗದ ಬಾಗಿಲಾಗಿದೆ. ಸೊ ನಾವು ಹೇಳುತ್ತೇವೆ, ದೇವರ ವಾಕ್ಯ ನಮಗೆ ಕಲಿಸುತ್ತದೆ, ಮರಣ ಈ ಲೋಕದಲ್ಲಿ ಜನರು ಮಾತನಾಡಿದ ಹಾಗೆ ಅದು ಮುಕ್ತಾಯವಾಗುವುದಿಲ್ಲ. ಜೀವಿತ ಕ್ರಿಸ್ತನ ಮಕ್ಕಳಾದಂಥ ನಮಗೆ, ಕ್ರಿಸ್ತನಲ್ಲಿ ವಿಶ್ವಾಸವಿಟ್ಟುವಂಥ ನಮ್ಮೆಲ್ಲರಿಗೆ ಆ ಜೀವಿತ ಮರಣದ ನಂತರವೂ ಕೂಡ ಮುಂದುವರಿಯುತ್ತದೆ. ಯಾಕೆಂದರೆ ಯೇಸು ಸ್ವಾಮಿ ನಮಗೆ ನಿತ್ಯ ಜೀವವನ್ನು ಕೊಟ್ಟಿದ್ದಾನೆ. ಸತ್ತು ಮೂರನೇ ಸಲ ಎದ್ದು ಆತನು ಪುನರುತ್ಥಾನವಾಗಿ ಆತನು ನಮಗೂ ನಮ್ಮ ಪಾಪಗಳನ್ನು ತೊಳೆದು 40 ದಿವಸಗಳ ನಂತರ ಆತನು ಪರಲೋಕಕ್ಕೆ ಏರಿ ಹೋಗಿ ಪುನಃ ನಾನು ಬರುತ್ತೇನೆ ಎಂಬುದಾಗಿ ಆತ ನಮಗೆ ವಾಗ್ದಾನ ಮಾಡಿರುವುದರಿಂದ ನಮಗೆ ಒಂದು ದೊಡ್ಡ ನಿರೀಕ್ಷೆ ಇದೆ. ಹೌದು ಪ್ರಿಯರೇ, ಈ 2025 ವರ್ಷದಲ್ಲಿ ನಡೆಸಿದಂಥ ದೇವರಿಗೆ ನಾವು ಸ್ತೋತ್ರ ಸಲ್ಲಿಸೋಣ. ಹಾಗಾದರೆ 2026ನೇ ವರ್ಷದ ವಿಷಯವೇನು? ಅನೇಕರು ಭಾವಿಸುತ್ತಾರೆ, ಈ ವರ್ಷದಲ್ಲಿ ನನಗೆ ಭಯ ಆಗುತ್ತಾ ಇದೆ, ಯಾವ ರೀತಿ ನಾವು ಜೀವಿಸುತ್ತೇಯೋ, ನಮಗೆ ಕೆಲಸ ಒಳ್ಳೆ ರೀತಿಯಲ್ಲಿ ನಡೆಯುತ್ತದೆಯೋ, ನಮ್ಮ ಬಿಸ್ನೆಸ್ ಒಳ್ಳೆ ರೀತಿಯಲ್ಲಿ ನಡೀತಿದೆಯೋ, ನಮಗೆ ಆರೋಗ್ಯ ಹೇಗಿರುತ್ತದೆಯೋ, ಅಥವಾ ನಮ್ಮ ಪ್ರಯಾಣಗಳಲ್ಲಿ ಏನು ಸಂಭವಿಸುತ್ತದೆಯೋ, ನಮಗೆ ಯಾವ ರೀತಿಯಾದಂಥ ಭರವಸೆ ಇಲ್ಲ, ಏನಾಗುತ್ತದೆ ಎಂಬುವಂಥ ಒಂದು ಚಿಂತೆ, ಭಯ ಇಲ್ಲ. ಪ್ರಿಯರೇ, ನಾವು ನಮ್ಮ ಜೀವಿತವನ್ನು ಸ್ವಾಮಿ ಕಡೆಗೆ ಆತನ ಕೈಯಲ್ಲಿ ಕೊಡುವುದಾದರೆ ಆತನು ನಮ್ಮನ್ನು ನಡೆಸುವಂಥವನಾಗಿದ್ದಾನೆ. ನಿನ್ನ ಭೂಯಾತ್ರೆಯ ಚಿಂತೆಯನ್ನ ಕರ್ತಗೊಪ್ಪಿಸಿ ನಿಶ್ಚಿಂತನಾಗಿರು. ಹೌದು ಪ್ರಿಯರೇ, ನಮ್ಮ ಯಾತ್ರೆಯನ್ನು ಕರ್ತನ ಕಡೆಗೆ, ಈ ವರ್ಷವನ್ನ ಕರ್ತನ ಕೈಗೆ ನಾವು ಸಮರ್ಪಿಸಬೇಕು.
ದೇವರು ಪ್ರಾರಂಭಿಸುವವನು ಮತ್ತು ಮುಗಿಸುವವನು ಆತನೇ. ಹಾಗಾದರೆ ಈ ಹಳೆಯ ವರ್ಷ ಮತ್ತು ಹೊಸ ವರ್ಷದ ಮಧ್ಯದಲ್ಲಿ ನಾವು ನಿಂತಿದ್ದೇವೆ ಮತ್ತು ಈ ವರ್ಷವನ್ನು ಪ್ರಾರಂಭಿಸಿದ್ದೇವೆ. ಹೇಗಪ್ಪ ದೇವರು ನಮ್ಮನ್ನು ನಡೆಸ್ತಾನೆ? ಅನೇಕ ಜವಾಬ್ದಾರಿಗಳಿವೆ. ಮಕ್ಕಳ ಜವಾಬ್ದಾರಿ, ಕುಟುಂಬದ ಜವಾಬ್ದಾರಿ, ವ್ಯವಹಾರದ ಜವಾಬ್ದಾರಿ, ಕೆಲಸದ ಜವಾಬ್ದಾರಿ, ಕೆಲವರು ಸೇವೆಯಲ್ಲಿರುತ್ತೆ, ಸೇವೆಯ ಜವಾಬ್ದಾರಿ, ಆರೋಗ್ಯದ ಜವಾಬ್ದಾರಿ, ತಂದೆ ತಾಯಿಗಳ ಜವಾಬ್ದಾರಿ, ಅನೇಕ ರೀತಿಯ ಚಿಂತೆಗಳು ನಮ್ಮ ಜೀವಿತದಲ್ಲಿ ಕಾಡಬಹುದು. ಆದರೆ ದೇವರ ಕಡೆಗೆ ನಾವು ಕಣ್ಣೆತ್ತಿ ನೋಡುವುದಾದರೆ ದೇವರು ನಮಗೆ ವಾಗ್ದಾನ ಮಾಡುವಂಥವನಾಗಿದ್ದಾನೆ. ಯೆಹೋಶುವನ ಪುಸ್ತಕದಲ್ಲಿ ನಾವು ನೋಡುತ್ತೇವೆ ಅಲ್ಲ, ಮೊದಲನೇ ಅಧ್ಯಾಯ ಮೊದಲನೇ ವಚನದಲ್ಲಿ ದೇವರು ಮೋಶೆಯನ್ನು ಕರೆದುಕೊಂಡ. ಮೋಶೆ ಒಬ್ಬ ದೊಡ್ಡ ನಾಯಕ, ದೇವರನ್ನ ಆತನು ದರ್ಶಿಸಿದಂಥ ಒಬ್ಬ ದೊಡ್ಡ ನಾಯಕ, ಇಸ್ರಾಯೇಲರನ್ನು ಐಗುಪ್ತರ ಗುಲಾಮಗಿರಿಯಿಂದ ಬಿಡಿಸಿದಂಥ ದೊಡ್ಡ ನಾಯಕ. ಸಮಯ ಬಂತು, ಆತನು ಇಹಲೋಕದ ಯಾತ್ರೆಯನ್ನು ಮುಗಿಸಿ ಸ್ವಾಮಿಯ ಪಾದಕ್ಕೆ ಸೇರಬೇಕಾಯಿತು. ದೇವರ ನಾಮಕ್ಕೆ ಸ್ತೋತ್ರ. ಯಾವ ದೊಡ್ಡ ವ್ಯಕ್ತಿಯಾದರೂ, ಯಾವ ದೊಡ್ಡ ಸೇವಕರಾದರೂ, ಸ್ಥಾನಮಾನದಲ್ಲಿದ್ದರೂ, ಪ್ರಖ್ಯಾತಿ ಹೊಂದಿದ್ದರೂ, ತಲಾಂತಗಳಿದ್ದರೂ, ಸೌಂದರ್ಯವಿದ್ದರೂ, ಶಕ್ತಿಗಳಿದ್ದರೂ ಕೂಡ ಸ್ವಾಮಿಯ ಸಮಯ ಬರುವಾಗ ಸ್ವಾಮಿ ನಮಗೆ ಕೊಟ್ಟಂಥ ಕೆಲಸ ಅದು ಮುಗಿಯಲಿ ಮುಗಿಯದೇ ಇರಲಿ, ನಾವುಗಳು ಆತನ ಕರೆಗೆ ಹೋಗೊಟ್ಟು ಈ ಲೋಕದ ಯಾತ್ರೆಯನ್ನು ಮುಗಿಸಿ ಆತನ ಸನ್ನಿಧಾನದಲ್ಲಿ ಹೊರಟು ಹೋಗಬೇಕು. ಆತನ ಕರೆಗೆ ನಾವು ಹೋಗೊಡಲೇಬೇಕು. ಯಾಕಂದರೆ ಆತನ ಕುಂಬಾರ, ನಾವು ಆತನ ಕೈಯಲ್ಲಿ ಜೇಡಿಯ ಮಣ್ಣುಗಳಾಗಿದ್ದೇವೆ. ನಮ್ಮ ಆಲೋಚನೆಗಳು ಆತನ ಆಲೋಚನೆಯಲ್ಲ, ಆತನ ಆಲೋಚನೆ ನಮ್ಮ ಆಲೋಚನೆಯಲ್ಲ, ನಮ್ಮ ಮಾರ್ಗ ಆತನ ಮಾರ್ಗವಲ್ಲ, ಆತನ ಮಾರ್ಗ ನಮ್ಮ ಮಾರ್ಗವಲ್ಲ. ಆತನು ಬಯಸಿದ್ದೇ, ಆತನು ನಿರ್ಣಯಿಸಿದ್ದೇ, ಆತನು ಯೋಜಿಸಿದ್ದೇ ನಮ್ಮ ಜೀವಿತದಲ್ಲಿ ಅದು ಸಂಭವಿಸುವಂಥದ್ದಾಗಿದೆ. ಈ ಕಾರಣದಿಂದ ನಮ್ಮ ಈ ವರ್ಷವನ್ನು, ಹೊಸ ವರ್ಷವನ್ನು ಆತನ ಕೈಗೆ ನಾವು ಸಮರ್ಪಿಸಬೇಕಾಗಿದೆ. ಪ್ರಿಯರೇ, ನಾನು ಹೇಳಿದ ಹಾಗೆ ಮೋಶೆ ಆತನ ಕಾರ್ಯ ಮುಗಿಯದಿದ್ದರೂ ಆತನು ಹೊರಟು ಹೋದ. ಆದರೆ ಮುಗಿಯದ ಆ ಒಂದು ಕಾರ್ಯ, ಇಸ್ರಾಯೇಲರನ್ನ ದೇವರು ವಾಗ್ದಾನ ಮಾಡಿದಂಥ ಹಾಲು ಜೇನು ಹರಿಯುವಂಥ ದೇಶಕ್ಕೆ ಕರೆದುಕೊಂಡು ಹೋಗಬೇಕು, ಕಾನಾನ್ ದೇಶಕ್ಕೆ ಕರೆದುಕೊಂಡು ಹೋಗಬೇಕಾಗಿತ್ತು. ಇವತ್ತಿನ ದಿವಸ ಅದನ್ನು ಇಸ್ರಾಯೇಲ್ ಎಂಬುದಾಗಿ ನಾವು ಕರೆಯುತ್ತಿದ್ದೇವೆ. ಅಲ್ಲಿಗೆ ಕರೆದುಕೊಂಡು ಹೋಗಬೇಕಾಗಿತ್ತು. ಮಧ್ಯದಲ್ಲಿ ಮೋಶೆ ಈ ಲೋಕದ ಯಾತ್ರೆಯನ್ನು ಮುಗಿಸಿದ. ಆದರೆ ದೇವರು ಆತನು ತಕ್ಷಣ ಯೆಹೋಶುವನನ್ನು ಕರೀತಿದ್ದನು. ಯೆಹೋಶುವನು ಮೋಶೆಗೆ ಸಹಾಯಕನಾಗಿದ್ದನು, ಆ ಮೋಶೆಯ ಶಿಷ್ಯನಾಗಿದ್ದನೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡುತ್ತೇವೆ. ದೇವರು, ಎದ್ದೇಳು ಯೆಹೋಶುವ, ಈಗ ಮೋಶೆ ಇಲ್ಲ, ನನ್ನ ಬಳಿಗೆ ಬಂದಿದ್ದಾನೆ. ಮೋಶೆ ಈ ಲೋಕದ ಯಾತ್ರೆ ಮುಗಿಸಿದ್ದಾನೆ. ನೀನು ಎದ್ದು ನನ್ನ ಜನರನ್ನು ನಾನು ತೋರಿಸುವ ಆ ದೇಶಕ್ಕೆ, ವಾಗ್ದಾನ ಮಾಡಿದ ದೇಶಕ್ಕೆ ಕರೆದುಕೊಂಡು ಹೋಗಬೇಕು ಎಂಬುದಾಗಿ ಆಜ್ಞಾಪಿಸಿದನು. ಆತನಿಗೆ ಅಷ್ಟೊಂದು ಅನುಭವ ಇರಲಿಲ್ಲ. ಸ್ವಾಮಿಗೆ ಗೊತ್ತಿದ್ದಿತು. ದೇವರು ಆತನಿಗೆ ಹೇಳಿದ, ನಾನು ಹೇಳಿದ ಹಾಗೆ ನೀನು ಕೇಳಿದರೆ ಸಾಕು, ನಾನು ಹೇಳಿದಂಥ, ನಿನಗೆ ಆಜ್ಞಾಪನೆ ಮಾಡಿದಂಥ ಕಾರ್ಯಗಳನ್ನು ಖಂಡಿತವಾಗಿ ನೀನು ಮಾಡುತ್ತಿ. ದೇವರು ಯೆಹೋಶುವನಿಗೆ ಹೇಳುತ್ತಿದ್ದಾನೆ, ನನ್ನ ಸೇವಕನಾದ ಮೋಶೆ ಸತ್ತನು, ನೀನು ಈಗ ಎದ್ದು ಸಮಸ್ತ ಪ್ರಜೆ ಸಹಿತವಾಗಿ ಯೋರ್ದನ್ ಹೊಳೆಯನ್ನು ದಾಟಿ ನಾನು ಇಸ್ರಾಯೇಲರಿಗೆ ಕೊಡುವ ದೇಶಕ್ಕೆ ಹೋಗು. ನಾನು ಮೋಶೆಗೆ ಹೇಳಿದಂತೆ ನೀವು ಕಾಲಿಡುವ ಸ್ಥಳವನ್ನೆಲ್ಲ ನಿಮಗೆ ಕೊಟ್ಟಿದ್ದೇನೆ. ನೋಡಿ, ದೇವರು ಎಲ್ಲವನ್ನ ಕೊಟ್ಟು ಬಿಟ್ಟಿದ್ದಾನೆ. ಇಸ್ರಾಯೇಲರಿಗೆ ಅವರು ವಾಗ್ದಾನ ಮಾಡಿದಂಥ ದೇಶಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿಯೇ ದೇವರು ಹೇಳುತ್ತಿದ್ದಾನೆ, ನಾನು ನೀವು ಕಾಲಿಡುವಂಥ ಸ್ಥಳವನ್ನು ಕೊಟ್ಟು ಬಿಟ್ಟಿದ್ದೇನೆ. ದೇವರ ವಾಗ್ದಾನ ಹೇಗಿದೆ ನೋಡಿ, ಕೊಟ್ಟಿದ್ದೇನೆ.
ಅರಣ್ಯವು ಈ ಲೆಬನನ್ ಪರ್ವತ ಮೊದಲುಗೊಂಡು ಯೂಫ್ರೆಟಿಸ್ ಮಹಾನದಿಯವರೆಗಿರುವ ಹಿತ್ತಿಯ ದೇಶದಲ್ಲೆಲ್ಲ ನಿಮ್ಮದಾಗುವುದು. ನಿಮ್ಮ ಸೀಮೆಯ ಪಶ್ಚಿಮ ದಿಕ್ಕಿನ ಮಹಾಸಾಗರದವರೆಗೆ ವಿಸ್ತರಿಸಿಕೊಳ್ಳುವುದು. ನಾನು ನಿಮಗೆ ಕೊಟ್ಟಿದ್ದೇನೆ, ನೀವು ಹೋಗಿ ಅದನ್ನು ವಶಪಡಿಸಿಕೊಳ್ಳಬೇಕು, ಅಲ್ಲಿ ತಲುಪಬೇಕು. ಈ ಜನನ ಕರೆದುಕೊಂಡು ಹೋಗಿ ನೀವು. ದೇವರು ಇವತ್ತಿನ ದಿವಸ 2025ನೇ ವರ್ಷ ಮುಗಿದೋಯಿತು. ಈಗ ನಮಗೆ ಮತ್ತೊಂದು ಅವಕಾಶವನ್ನು ಕೊಟ್ಟಿದ್ದಾನೆ. 2025ನೇ ವರ್ಷ ಮುಗಿಸಿ 26ನೇ ವರ್ಷವನ್ನು ನಮಗೆ ದೇವರು ಕೊಟ್ಟಿದ್ದಾನೆ. ಈಗಾಗಲೇ ನಾವು ನಿಂತಿದ್ದೇವೆ, ಈಗಾಗಲೇ ಪ್ರವೇಶಿಸಿದ್ದೇವೆ. ಈ ವರ್ಷವನ್ನು ಹೇಗೆ ನಾವು ಕಳೆಯುವುದು, ಜೀವಿಸುವುದು? ಸ್ವಾಮಿ ಯೆಹೋಶುವನಿಗೆ ಹೇಳುತ್ತಿದ್ದಾನೆ. ಏನಿಗೆ ಹೇಳುತ್ತಿದ್ದಾನೆ? ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬನು ನಿನ್ನ ಮುಂದೆ ನಿಲ್ಲನು. ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲು ಇರುವೆನು. ಹಲ್ಲೆಲೂಯಾ. ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡವು ನಾನು ಇರುವೆನು ಎಂಬುದಾಗಿ ಹೇಳುತ್ತಿದ್ದಾನೆ. ನಿನ್ನ ಎದುರಿಗೆ ಒಬ್ಬರು ನಿಲ್ಲಲಾರರು. ಅನೇಕರಿಗೆ ಚಿಂತೆ ಇದೆ, ಈ ವರ್ಷದಲ್ಲಿ ಯಾವ ರೀತಿಯಾಗಿ ಶೈತಾನು ನಮ್ಮನ್ನು ವಂಚಿಸುತ್ತಾನೋ, ನಮ್ಮ ಜೀವಿತದಲ್ಲಿ ಗಲಿಬಿಲಿಗಳನ್ನು ತರುತ್ತಾನೋ. ಯೆಹೋಶುವನಿಗೂ ಕೂಡ ಚಿಂತೆ ಇತ್ತು. ನನಗೆ ಅನುಭವವಿಲ್ಲ, ಮೋಶೆ ಅಲ್ಲ ನಾನು, ಹೇಗೆ ಇಷ್ಟೊಂದು ಜನರನ್ನು ನಡೆಸುವುದು ನಾನು ಎಂಬುದಾಗಿ ಆತನು ಚಿಂತೆ ಮಾಡ. ನೀನು ಚಿಂತೆ ಮಾಡಬೇಡ, ನಿನ್ನ ಮುಂದೆ ಒಬ್ಬರು ನಿಲ್ಲಲಾರರು. ಮೋಶೆಯ ಸಂಗಡ ಇದ್ದ ಹಾಗೆ ನಾನು ನಿನ್ನ ಸಂಗಡ ಇರ್ತೇನೆ. ಹೌದು ಪ್ರಿಯರೇ, ಈ ವರ್ಷದಲ್ಲಿ ಕೂಡ ದೇವರು ನಮಗೆ ಹೇಳುತ್ತಿದ್ದಾನೆ. ಮೋಶೆ ಸಂಗಡ ಇದ್ದ ದೇವರು, ಯೆಹೋಶುವನ ಸಂಗಡ ಇದ್ದ ದೇವರು, ಶಾದ್ರಕ್ ಮೇಷಕ್ ಅಬೇದ್ನೆಗೋ ಸಂಗಡ ಇದ್ದಂಥ ದೇವರು, ದಾನಿಯೇಲನ ಸಂಗಡ ಇದ್ದಂಥ ದೇವರು, ಅಬ್ರಾಮನ ಸಂಗಡ ಇದ್ದಂಥ ದೇವರು ಆತನು ಹೇಳುತ್ತಿದ್ದಾನೆ, ನಾನು ನಿಮ್ಮ ಸಂಗಡ ಇರುತ್ತೇನೆ. ಇಡೀ ವರ್ಷದ ಪ್ರತಿಯೊಂದೊಂದು ದಿವಸದಲ್ಲಿಯೂ ನಿಮ್ಮನ್ನು ನಾನು ನಡೆಸುತ್ತಾ ನಾನು ಮುಂದೆ ಸಾಗಿಸುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡುತ್ತಿದ್ದಾರೆ. ಅಂದರೆ ದೇವರು ನಮ್ಮ ಸಂಗಡ ಇರುವುದಾದರೆ, ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ಓದುತ್ತೇವೆ, ದೇವರು ನಮ್ಮ ಸಂಗಡ ಇರುವುದಾದರೆ ನಮ್ಮ ವಿರೋಧಿಗಳು ಯಾರು ಪ್ರಿಯರೇ? ಹಲ್ಲೆಲೂಯಾ. ದೇವರು ಮಾತ್ರ ನಮ್ಮ ಸಂಗಡ ಇರುವಂಥ ಜೀವಿತವನ್ನು ನಾವು ಜೀವಿಸುವುದಾದರೆ ನಾವು ಈ ವರ್ಷವನ್ನು ಸುಗಮವಾಗಿ ನಡೆಸಿಕೊಂಡು ಹೋಗಬಹುದು. ನಮ್ಮ ಮುಂದೆ ಯಾವ ಸೈತಾನನ ಕಾರ್ಯ ನಡೆಯುವುದು. ಒಂದು. ಎರಡನೇದಾಗಿ ದೇವರು ಹೇಳುತ್ತಿದ್ದಾನೆ, ಮೋಶೆ ಸಂಗಡ ಇದ್ದ ಹಾಗೆ ನಾನು ನಿನ್ನ ಸಂಗಡಿಯೂ ಇರುತ್ತೇನೆ. ಮೂರನೇದಾಗಿ ನಾವು ನೋಡುತ್ತೇವೆ, ದೇವರು 6ನೇ ವಚನದಲ್ಲಿ ಹೇಳುತ್ತಿದ್ದಾನೆ, ಮೋಶೆ ಸಂಗಡ ಇದ್ದಂತೆ ನಿನ್ನ ಸಂಗಡ ಇರುತ್ತೇನೆ, ನಿನ್ನ ಎದುರಿಗೆ ಯಾರು ಬರುವುದಿಲ್ಲ. ಹಾಗಾದ್ರೆ ನೀನು ಏನು ಮಾಡಬೇಕು? ಸ್ಥಿರಚಿತ್ತನಾಗಿರು. ಹಲ್ಲೆಲೂಯಾ. ಏನಾಗಿರು? ಸ್ಥಿರಚಿತ್ತನಾಗಿರು, ಧೈರ್ಯದಿಂದರು. ಯಾಕೆಂದರೆ ನಾನು ಈ ಜನರ ಪಿತೃಗಳಿಗೆ ಪ್ರಮಾಣ ಮಾಡಿಕೊಟ್ಟ ದೇಶವನ್ನು ಇವರಿಗೆ ನೀನೇ ಸ್ವಾಧೀನಪಡಿಸು. ಹೌದು, ಅದು ದೊಡ್ಡ ಜವಾಬ್ದಾರಿ ಯೆಹೋಶುವನಿಗೆ ಕೊಟ್ಟಂಥದ್ದು. ಏನು? ನೀನು ಈ ಜನರನ್ನು ನೀನೇ ಈ ಜನರನ್ನು ವಾಗ್ದಾನದ ದೇಶಕ್ಕೆ ಕರೆದುಕೊಂಡು ಹೋಗಬೇಕು ಮತ್ತು ಅವರನ್ನು ಆ ಸ್ಥಳಕ್ಕೆ ಸೇರಿಸಬೇಕು. ಈ ಕೆಲಸ ಮಾಡಬೇಕಾದ್ರೆ ಏನು ಬೇಕು? ನಿನಗೆ ಧೈರ್ಯ ಬೇಕು, ನಿನಗೆ ಒಂದು ನಂಬಿಕೆ ಬೇಕು, ಒಂದು ಸ್ಥೈರ್ಯ ಬೇಕು. ನೀನು ಬಿದ್ದು ಹೋಗಬಾರದು. ಹಲ್ಲೆಲೂಯಾ. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ನನ್ನ ಪ್ರಿಯ ದೈವ ಜನರೇ, ನಾವು 365 ದಿವಸಗಳ ಕಾಲ ಜೀವಿಸಬೇಕೆಂದರೆ ದೇವರು ನಮಗೆ ಒಂದು ವಾಗ್ದಾನ ಮಾಡುತ್ತಿದ್ದಾನೆ. ಧೈರ್ಯವಾಗಿರಿ, ಸ್ಥಿರಚಿತ್ತವಾಗಿರಿ. ನೀನು ಸ್ಥಿರಚಿತ್ತನಾಗಿರು, ಧೈರ್ಯವಾಗಿರು. ಬಿ ಆಫ್ ಗುಡ್ ಕರೇಜ್. ಹಲ್ಲೆಲೂಯಾ. ಶಿಷ್ಯರು ಕೂಡ ಹೆದರಿ ಹೋಗಿದ್ದರು. ಯೇಸು ಸ್ವಾಮಿ ಆತನು ಶಿಲುಬೆಗೆ ಏರಿಸಲ್ಪಡುತ್ತಾನೆ, ಆತನಿಗೆ ಕೊರಡೆಯಿಂದ ಏಟು ಕೊಡುತ್ತಾರೆ. ಅವೆಲ್ಲವನ್ನು ಕೇಳಿ ಯೇಸು ಸ್ವಾಮಿ ತನ್ನ ಮರಣದ ವಿಷಯದಲ್ಲಿ ಹೇಳುವಾಗ ಶಿಷ್ಯರು ಭಯಪಟ್ಟರು. ಆದರೆ ಯೇಸು ಸ್ವಾಮಿ ಹೇಳಿದ, ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ಭಯಪಡಬೇಡಿರಿ, ತಂದೆಯಲ್ಲಿ ವಿಶ್ವಾಸವಿಡ್ರಿ, ನನ್ನ ಮೇಲೆಯೂ ಕೂಡ ವಿಶ್ವಾಸವಿಡ್ರಿ. ಅಂದರೆ ದೇವರು ಹೇಳುತ್ತಿದ್ದಾನೆ, ನೀನು ಧೈರ್ಯವಾಗಿರಿ. ಅಂದರೆ ನೀನು ವಿಶ್ವಾಸದಿಂದಿರು. ವಿಶ್ವಾಸ ನೋಡದೇ ಇರುವಂಥ ವಸ್ತುಗಳಲ್ಲಿ
ಭರವಸೆ ಇಡುವಂಥದ್ದೇ. ಹಲ್ಲೆಲೂಯಾ. ಮುಂದೆ ಆಗುವಂಥ ವಿಷಯಗಳ ವಿಷಯದಲ್ಲಿ ನಾವು ವಿಶ್ವಾಸ ಬಿಡುವುದೇ ಅದು ನಂಬಿಕೆ. ಯಾರಲ್ಲಿ ನಂಬಿಕೆ ದೇವರ ಮೇಲೆ ಇದೆಯೋ ಅವರು ಧೈರ್ಯವಾಗಿ ಸ್ಥಿರಚಿತ್ತರಾಗಿ ಮುಂದೆ ಸಾಗುವಂಥವರಾಗಿದ್ದಾರೆ. ಈ ಧೈರ್ಯವನ್ನು ದೇವರ ಮೇಲೆ ಆತುಕೊಂಡು ನಾವು ಮುಂದೆ ಸಾಗಬೇಕಾಗಿದೆ ಈ ವರ್ಷದಲ್ಲಿ. 4ನೇದಾಗಿ ದೇವರು ಯೆಹೋಶುವನಿಗೆ ಏನು ಹೇಳುತ್ತಿದ್ದಾನೆ? ಎಷ್ಟು ಸುಂದರವಾದಂಥ ವಾಕ್ಯ ನೋಡಿ ಪ್ರಿಯರೇ. ನನ್ನ ಸೇವಕನಾದ ಮೋಶೆಗೆ ನಿನಗೆ ಬೋಧಿಸಿದ ಧರ್ಮೋಪದೇಶವನ್ನೆಲ್ಲ ಕೈಕೊಂಡು ನಡೆಯುವುದರಲ್ಲಿ ಸ್ಥಿರಚಿತ್ತನಾಗಿರು, ಪೂರ್ಣ ಧೈರ್ಯದಿಂದಿರು, ಅದನ್ನು ಬಿಟ್ಟು ಎಡಕ್ಕಾದರೂ ಬಲಕ್ಕಾದರೂ ಹೋಗಬೇಡ, ಆಗ ನೀನು ಎಲ್ಲಿ ಹೋದರೂ ಕೃತಾರ್ಥನಾಗುವಿ. ಹಲ್ಲೆಲೂಯಾ. ನಿನ್ನ ಸಂಗಡ ಇದ್ದೇನೆ, ನಿನ್ನ ಎದುರಿಗೆ ಯಾರು ಬರುವುದಿಲ್ಲ, ಧೈರ್ಯವಾಗಿರು. ಆದರೆ ಒಂದು ಬಹಳ ವಿಶೇಷವಾದಂಥ ಕೆಲಸ ನೀನೇನು ಮಾಡಬೇಕು? ಮೋಶೆ ನಿನಗೆ ಕೊಟ್ಟಿರುವಂಥ ಆ ಧರ್ಮಶಾಸ್ತ್ರವನ್ನು, ಆ ಆಜ್ಞೆಗಳನ್ನು, ದೇವರ ವಾಕ್ಯವನ್ನು ನೀನು ಪಾಲಿಸಬೇಕು. ಅದನ್ನು ರಾತ್ರಿ ಹಗಲು ನೀನು ಮನನ ಮಾಡಬೇಕು. ಅದನ್ನು ಬಿಟ್ಟು ಎಡಕ್ಕಾದರೂ ಬಲಕ್ಕಾದರೂ ನೀನು ತಿರುಗಬಾರದು. ಆಗ ನಿನ್ನ ಕೆಲಸ, ನಿನಗೆ ನಾನು ವಹಿಸಿರುವಂಥ ಜವಾಬ್ದಾರಿಯನ್ನು ನೀನು ಖಂಡಿತವಾಗಿ ಮಾಡಿ ಮುಗಿಸುತ್ತಿ ಎಂಬುದಾಗಿ ದೇವರು ವಾಗ್ದಾನ ಮಾಡಿದ. ಹೌದು ಪ್ರಿಯರೇ, ದೇವರ ವಾಕ್ಯ ನಿಮ್ಮ ಕಾಲಿಗೆ ದೀಪ, ದಾರಿಗೆ ಬೆಳಕಾಗಿದೆ. ದೇವರ ವಾಕ್ಯ ನಮಗೆ ಆತ್ಮೀಯ ರೊಟ್ಟಿಯಾಗಿದೆ. ದೇವರ ವಾಕ್ಯ ನಮಗೆ ಬಾಯಾರಿಕೆ ಆದಾಗ ನೀರು ಕುಡಿಯುವಂಥ ಆ ಜೀವಕರವಾದಂಥ ಜಲವಾಗಿದೆ ಅಲ್ಲವಾ ಪ್ರಿಯರೇ? ಹಲ್ಲೆಲೂಯಾ. ಈ ದೇವರ ವಾಕ್ಯ ಈ ಬಾಯಿ ಕತ್ತಿಯಾಗಿದೆ. ಹಲ್ಲೆಲೂಯಾ. ಕಾಲು ಮಜ್ಜಿಗಳನ್ನು ತೂರಿಕೊಂಡು ಹೋಗುವಂತಹ ಶಕ್ತಿಯನ್ನು ಹೊಂದಿದೆ. ದೇವರ ವಾಕ್ಯ ನಮ್ಮನ್ನು ಪಾಪಗಳಿಂದ, ಸೈತಾನನ ಶೋಧನೆಗಳಿಂದ ಬಿಡಿಸಿ ಕಾಪಾಡುವಂಥ ಶಕ್ತಿಯನ್ನು ಹೊಂದಿದಂಥದ್ದಾಗಿದೆ. ಈ ಕಾರಣಕ್ಕೋಸ್ಕರವಾಗಿ ದೇವರ ವಾಕ್ಯಕ್ಕೆ ನಾವು ಗಮನ ಕೊಡಬೇಕು. ದೇವರ ವಾಕ್ಯವನ್ನು ಓದಬೇಕು. ಪ್ರಾರ್ಥನೆ ಮಾಡುವಾಗ ದೇವರು ನಮ್ಮ ಕೈ ಕೆಲಸವನ್ನೆಲ್ಲ ಆತನು ನೆರವೇರಿಸುವವನಾಗಿದ್ದಾನೆ. ಇಡೀ ವರ್ಷವನ್ನು ನಾವು ದೇವರ ಸನ್ನಿಧಾನದಲ್ಲಿ ಆನಂದದಿಂದ ಕಳೆಯಬೇಕಾದರೆ ಈ ವಿಷಯಗಳನ್ನು ನಾವು ಜ್ಞಾಪಕದಲ್ಲಿಟ್ಟುಕೊಳ್ಳೋಣ. ದೇವರು ನಮ್ಮನ್ನು ಕರೆದಿದ್ದಾನೆ, ಮತ್ತೊಂದು ವರ್ಷವನ್ನು ಕೊಟ್ಟಿದ್ದಾನೆ. ದೇವರು ಹೇಳುತ್ತಿದ್ದಾನೆ, ನೀವು ಕಾಲಿಡುವಂಥ ಎಲ್ಲ ಸ್ಥಳ ನಿಮ್ಮದಾಗಿದೆ. ನೀವು ಈ ವರ್ಷ ಇರುವಂಥ ಪ್ರತಿಯೊಂದೊಂದು ದಿವಸ ನಿಮ್ಮದಾಗಿದೆ. ಹಲ್ಲೆಲೂಯಾ. ನಿಮ್ಮ ಎದುರಿಗೆ ಯಾರು ಬರಲಿಕ್ಕೆ ಸಾಧ್ಯತೆ ಇಲ್ಲ. ನಾನು ನಿಮ್ಮೊಂದಿಗಿದ್ದೇನೆ, ಧೈರ್ಯವಾಗಿರ್ರಿ. ಹಲ್ಲೆಲೂಯಾ. ಆದರೆ ಒಂದನ್ನು ಮಾತ್ರ ಬಿಡಬೇಡ್ರಿ, ಪ್ರತಿ ದಿವಸ ದೇವರ ವಾಕ್ಯವನ್ನು ಓದಿ ಮನನ ಮಾಡಿ, ವಾಕ್ಯದಕ್ಕೆ ವಿಧೇಯರಾಗಿರಿ, ಪ್ರಾರ್ಥನೆಯಲ್ಲಿ ಕಾಲ ಕರೆಯಿರಿ. ಆಗ ದೇವರು ನಮಗೆ ಸಫಲತೆಯನ್ನು ನಮ್ಮ ಕುಟುಂಬದಲ್ಲಿ, ನಮ್ಮ ಮಕ್ಕಳ ಜೀವಿತದಲ್ಲಿ, ನಮ್ಮ ಕೆಲಸ ಕಾರ್ಯಗಳಲ್ಲಿ, ನಾವು ಹೋಗನ ಬರಣಗಳಲ್ಲಿ, ನಮ್ಮ ಸಮಾಜದಲ್ಲಿ, ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ನಮ್ಮನ್ನು ಒಬ್ಬ ರಾಯಭಾರಿಗಳನ್ನಾಗಿ ಉಪಯೋಗಿಸುತ್ತಾನೆ. ದೇವರಿಗೆ ಮಹಿಮೆಯಾಗುತ್ತದೆ. ನಾವು ಆತನಿಗೆ ಮಹಿಮೆ ತರುವಂಥ ರೀತಿಯಲ್ಲಿ ಜೀವಿಸುವವರಾಗಿದ್ದೇವೆ. ನಮ್ಮಲ್ಲಿ ಶಾಂತಿ, ಸಮಾಧಾನ ದೇವರು ನಮಗೆ ಕೊಡುವಂಥವನಾಗಿದ್ದಾನೆ. ಹಾಗಾದರೆ ಇವತ್ತು ಒಂದು ತೀರ್ಮಾನ ಮಾಡೋಣ. ದೇವರೇ, ಅಪೊಸ್ತಲನಾದ ಪೌಲನು ಹೇಳಿದ ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆ 2:21 ನನಗಂತೂ ಬದುಕುವುದೆಂದರೆ ಕ್ರಿಸ್ತನೇ, ಸಾಯುವುದೆಂದರೆ ಲಾಭವೇ. ಹೌದು ಪ್ರಿಯರೇ, ಕ್ರಿಸ್ತನಿಗಾಗಿ ನಾವು ಜೀವಿಸುವುದಾದರೆ ಯಾವ ರೋಗ, ರುಜಿನೆ, ಕಷ್ಟ, ಕಣ್ಣೀರು ನಮ್ಮನ್ನು ದೇವರ ಪ್ರೀತಿಯಿಂದ ದೂರ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಹಾಗಾದರೆ ಬನ್ನಿ, ಇವತ್ತಿನ ದಿವಸ ಒಳ್ಳೆಯ ದಿವಸ. ನಮ್ಮನ್ನು ನಾವೇ ಕರ್ತನಿಗೆ ನಾವು ಸಮರ್ಪಿಸಿಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿನ್ನಾತ್ಮನ ಮೂಲಕವಾಗಿ ನಮ್ಮನ್ನು ಕೈ ಹಿಡಿದು ನಡೆಸಿದ್ದಕ್ಕಾಗಿ 2025 ವರ್ಷ
ನಮ್ಮ ಸಂಗಡ ಇದ್ದದ್ದಕ್ಕಾಗಿ, ಎಬೆನೆಜರನಾಗಿ ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಇವತ್ತಿನ ದಿವಸ 2026ನೇ ನೂತನ ವರ್ಷದ ಮೊದಲನೇ ದಿವಸದಲ್ಲಿ ಯೇಸಪ್ಪ, ನಮ್ಮ ಜೀವಿತ ನಿನ್ನ ಕೈಗೆ ಕೊಡುತ್ತೇವೆ ಸ್ವಾಮಿ. ನಮ್ಮ ಪಾಪದೋಷಗಳನ್ನು ನೀನು ಮನ್ನಿಸು, ಕ್ಷಮಿಸು. ಕುಗ್ಗಿದ ಮನಸ್ಸು ದೇವರಿಗೆ ಇಷ್ಟೇ ಯಜ್ಞ. ದೇವರ ಪಶ್ಚಾತ್ತಾಪದಿಂದ ಜಜ್ಜಿ ಹೋದ ಮನಸ್ಸನ್ನು ನೀನು ತಿರಸ್ಕರಿಸುತ್ತಿಲ್ಲ. ನಮ್ಮಲ್ಲಿ ಇರುವಂಥ ಎಲ್ಲ ಬಲಹೀನತೆ, ಪಾಪಗಳನ್ನು ನೀನು ತೆಗೆದುಹಾಕು. ನಿನ್ನ ವಾಕ್ಯದಿಂದ ನಮ್ಮನ್ನು ತೊಳೆ. ಪರಿಶುದ್ಧಾತ್ಮನ ಅಭಿಷೇಕ ನಮಗೆ ಮಾಡಿಸುವ. ನೀನು ನಮ್ಮ ಸಂಗಡ ಇದ್ದೀಯಪ್ಪ, ನಿನಗೆ ಸ್ತೋತ್ರ. ತಂದೆಯಾದ ದೇವರೇ, ಯೆಹೋಶುವನ ಸಂಗಡ ನೀನಿದ್ದು ಇಸ್ರಾಯೇಲರನ್ನ ವಾಗ್ದಾನದ ದೇಶಕ್ಕೆ ನಡೆಸಿದಂತೆ ನೀನು ಯುಗದ ಸಮಾಪ್ತಿವರೆಗೆ ಎಲ್ಲ ದಿವಸಗಳ ಕಾಲ ನಿಮ್ಮ ಸಂಗಡ ಇರುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದಂಥ ದೇವರು, ನೀನು ನಮ್ಮ ಸಂಗಡ ಬಾಪ, ನಮ್ಮ ಸಂಗಡ ಇರು ಸ್ವಾಮಿ. ನಿನ್ನನ್ನು ಬಿಟ್ಟು ನಾವು ಜೀವಿಸಲಾರೆವು, ಕ್ಷಣವೂ ನಾವು ಜೀವಿಸಲಾರೆವು. ನಮ್ಮ ಒಂದು ಸೆಕೆಂಡ್ ನಮ್ಮ ಶ್ವಾಸ ನಿಂತು ಹೋದರೆ ನಾವು ಜೀವಿತವಾಗಿಲ್ಲ ಸ್ವಾಮಿ. ನಿನ್ನ ಪ್ರಸರತೆ ನಮಗೆ ಅನುಗ್ರಹಿಸು. ಇಡೀ ವರ್ಷ 365 ದಿವಸಗಳ ಕಾಲ ನಿನಗಾಗಿ ನಾವು ಜೀವಿಸುವಂತೆ, ನಿನಗಾಗಿ ನಾವು ಬಾಳುವಂತೆ ಕೃಪೆ ನೀಡು. ಯೇಸುವೆ ನಿನಗೆ ಸ್ತೋತ್ರ, ಯೇಸುವೆ ನಿನಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೆಹೋವ ಈರೆಯಾಗಿ ನಮ್ಮನ್ನು ಕೈ ಹಿಡಿದು ನಡೆಸು. ನಮ್ಮೆಲ್ಲ ಅವಶ್ಯಕತೆಗಳನ್ನು ಈ ವರ್ಷದಲ್ಲಿ ಪೂರೈಸು. ನಮ್ಮ ಸಾಲಗಳನ್ನು ತೆಗೆ, ನಮ್ಮ ಭಾರಗಳನ್ನು ತೆಗೆ, ನಮ್ಮ ಕಷ್ಟಗಳನ್ನು ನಮ್ಮ ಕುಟುಂಬಗಳಿಂದ ದೂರ ಮಾಡು. ಕೈ ಹಿಡಿದು ನಡೆಸು. ಯೇಸುವಿನಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೆನ್, ಆಮೆನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಇಡೀ ವರ್ಷವೆಲ್ಲ ನಿಮ್ಮ ಸಂಗಡ ಇದ್ದು ಕಾಯ್ದು ಕಾಪಾಡಲಿ. ಮತ್ತೊಂದು ಸಾರಿ ನೂತನ ವರ್ಷದ ಶುಭಾಶಯಗಳನ್ನು ಕೋರುತ್ತಾ, ತಂದೆ, ಮಗ, ಪರಿಶುದ್ಧಾತ್ಮನ ಆ ಸಹವಾಸ ನಮ್ಮೆಲ್ಲರ ಸಂಗಡ ಸದಾ ನೆಲೆಗೊಂಡಿರಲಿ. ಆಮೆನ್. ಗಾಡ್ ಬ್ಲೆಸ್ ಯು.